ಬೇಲೆಕೇರಿ ಬಂದರ್ನಿಂದ ಅದಿರು ನಾಪತ್ತೆಯಾದ ಪ್ರಕರಣ ಸಂಬಂಧ ಕಾರವಾರ ಶಾಸಕ ಸತೀಶ್ ಸೈಲ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಸತೀಶ್ ಸೈಲ್ ಸೇರಿ ಇತರೆ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ. ಸತೀಶ್ ಸೈಲ್ಗೆ ನೀಡಿದ್ದ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಡಲು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಬೇಲೆಕೇರಿ ಬಂದರ್ನಿಂದ ಅದಿರು ನಾಪತ್ತೆಯಾದ ಪ್ರಕರಣ ಸಂಬಂಧ ಕಾರವಾರ ಶಾಸಕ ಸತೀಶ್ ಸೈಲ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಸತೀಶ್ ಸೈಲ್ಗೆ ನೀಡಿದ್ದ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಡಲು ಕೋರ್ಟ್ ಸೂಚನೆ ಕೊಟ್ಟಿದೆ. ದಂಡದ ಮೊತ್ತದಲ್ಲಿ 25% ಠೇವಣಿ ಇಡಲು ಸೂಚನೆ ಕೊಟ್ಟಿದೆ. 6 ವಾರದಲ್ಲಿ 25% ಠೇವಣಿ ಇಡಬೇಕು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಬಿದ್ದಿದೆ. ಬೇಲೆಕೇರಿ ಬಂದರ್ನಿಂದ ಅದಿರು ನಾಪತ್ತೆಯಾದ ಪ್ರಕರಣ ಕಾರವಾರ ಶಾಸಕ ಸತೀಶ್ ಸೈಲ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಸತೀಶ್ ಸೈಲ್ ಸೇರಿ ಇತರೆ ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ. ಸತೀಶ್ ಸೈಲ್ಗೆ ನೀಡಿದಂತಹ ಶಿಕ್ಷೆಯನ್ನ ಅಮಾನತ್ತಿನಲ್ಲಿಡುವುದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಈ ಆದೇಶ ಹೊರಬಿದ್ದಿದೆ. ದಂಡದ ಮೊತ್ತದಲ್ಲಿ 25% ಠೇವಣಿ ಇಡಬೇಕು. 6 ವಾರದಲ್ಲಿ 25% ಠೇವಣಿ ಇಡಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಆದೇಶ ಹೊರಡಿಸಿದೆ. ನಮ್ಮ ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಈ ಬೇಲೆಕೇರಿ ಬಂದರಿನಿಂದ ಅದಿರು ನಾಪತ್ತೆಯಾದ ಪ್ರಕರಣ ಏನಿತ್ತು, ಸತೀಶ್ ಸೈಲ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಹೈಕೋರ್ಟ್ ಒಂದು ಹಂತದಲ್ಲಿ ಬಿಗ್ ರಿಲೀಫ್ ಕೊಟ್ಟಿದೆ ಅಂತ ಹೇಳ್ಬೋದು. ಸದ್ಯದ ಮಾಹಿತಿ ಏನಿದೆ? ಸುಮಾರು 2010ರಲ್ಲಿ ಬೇಲೆಕೇರಿ ಬಂದರಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಅದಿರು ನಾಪತ್ತೆ ಆಗಿದ್ದ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಯಿತು. ಇಷ್ಟು ವರ್ಷಗಳ ಕಾಲ, ಸುಮಾರು 20 ವರ್ಷಗಳ ಕಾಲ ವಾದ ಪ್ರತಿವಾದ ಕೂಡ ನಡೀತಿತ್ತು. ನ್ಯಾಯಾಲಯದಲ್ಲಿ ಒಂದಷ್ಟು ಎಲ್ಲರ ಎವಿಡೆನ್ಸ್ ಅನ್ನು ಕೂಡ ನಡೀತಾ ಇತ್ತು. ಈಗ ಮೊನ್ನೆ ಕಳೆದ 1 ವಾರದ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರಂತ ಸತೀಶ್ ಸೈಲ್ ಸೇರಿದಂತೆ ಅವ್ರ ಜೊತೆ ಇದ್ದಂತಹ ಸಹಚರರು ಕೆಲವೊಂದಷ್ಟು ಜನ ಅಧಿಕಾರಿಗಳನ್ನ ಸೇರಿ ಬಂಧನಕ್ಕೆ ಒಳಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸುಮಾರು 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿ 6 ಜನ ಅಪರಾಧಿಗಳನ್ನ ಪ್ರಕರಣದಲ್ಲಿ ಭಾಗಿಯಾಗುವಂತೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸತೀಶ್ ಸೈಲ್ ಅವರು ಕೂಡ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ರಿಟ್ ಅರ್ಜಿಯನ್ನ ಪರಿಶೀಲನೆ ಮಾಡಿದಂತ ಏನ್ ನ್ಯಾಯಾಧೀಶರು ಈಗ ಅವರಿಗೆಲ್ಲ ಒಂದ್ ಕಡೆ ಬಿಗ್ ರಿಲೀಫ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಅದಿರಿಗೆ ಸಂಬಂಧ ಕಳ್ತನಕ್ಕಾಗಿರೋ ಮೌಲ್ಯವನ್ನ ಠೇವಣಿಯನ್ನ ಇಟ್ಟು ಅದ್ರ ಜೊತೆ ಇನ್ನೊಂದಷ್ಟು ಚರ್ಚೆಯನ್ನ ಮಾಡೋ ಮುಖಾಂತರ ಈ ಪ್ರಕರಣವನ್ನ ರದ್ದುಪಡಿಸುವಂತೆಯೂ ಕೂಡ ಇವತ್ತು ನ್ಯಾಯಾಧೀಶರು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎಷ್ಟು ಪ್ರಮಾಣದ ಅದಿರು ನಾಪತ್ತೆಯಾಗಿತ್ತು, ಅದಕ್ಕೆ ಈಗ ಸದ್ಯದ ಮೌಲ್ಯ ಎಷ್ಟು ಅಂತ ಹೇಳ್ಬಿಟ್ಟು ಈಗ ಮೌಲ್ಯಾಧಾರಿತವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಬಳಿ ಒಂದು ಮಾಹಿತಿಯನ್ನ ಪಡೆದು ಅದು ಸಂಬಂಧಪಟ್ಟಂತೆ ಮೌಲ್ಯವನ್ನ ಹಣವನ್ನ ಕಟ್ಟಿಸಿಕೊಂಡು ಶಾಸಕ ಸತೀಶ್ ಸೈಲ್ರವನ್ನ ಇವತ್ತು ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಇನ್ನೂ 6 ಜನ ಕೂಡ ಭಾಗಿಯಾಗಿದ್ರು. ಅವರು ಕೂಡ ಎಲ್ಲರೂ ಕೂಡ ಸೇರಿ ಎಲ್ಲಿ ಕಳ್ಳತನ ಆಗಿರುವಂತ ಅದಿರಿಗೆ ಸಂಬಂಧಪಟ್ಟಂತ ಎಲ್ಲಾ ಮೊತ್ತವನ್ನು ಕೂಡ ಕಟ್ಟಿಸಿಕೊಂಡು ಈ ಇಡೀ ಪ್ರಕರಣವನ್ನ ರದ್ದುಪಡಿಸೋದಕ್ಕೆ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.